ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋ ಒಂದು ವಿಚಾರಕ್ಕೆ ಬರೋದಾದ್ರೆ, ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ ಎಪಿಸೋಡ್ ನಂಬರ್ 8 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ. ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಯಾವ್ಯಾವೆಲ್ಲ ವಿಚಾರಗಳು ನಮ್ಮ ಒಂದು ಗಮನಕ್ಕೆ ಬಂದು ಅನ್ನೋ ವಿಚಾರ ಕುರಿತು ಒಂದಿಷ್ಟು ಮಾಹಿತಿಯೊಂದಿಗೆ ಈ ಒಂದು ಎಪಿಸೋಡ್ ನೋಡಿದ ನಂತರ ನನ್ನ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯಗಳು ಈ ಒಂದು ವಿಡಿಯೋದಲ್ಲಿ. ಸೊ ಈ ಒಂದು ಎಪಿಸೋಡ್ ರಿವ್ಯೂ ಹೇಗಿತ್ತು ಅನ್ನೋದು ವಿಚಾರ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಬನ್ನಿ ಇನ್ನೇಕ್ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಗೇಮ್ ಆಡೋಕೆ ರಾಜೀವ್ ಗೋಂಡಿ ಇವರು ಬಂದು ನಮ್ಮ ಟೀಮ್ನಲ್ಲಿ ಇವರು ವೀಕ್ ಇದ್ದಾರೆ ಅಂತೇಳಿ ಇಶಾನ, ಆಮೇಲೆ ಶ್ರೇಯಸ್ನ, ಆಮೇಲೆ ಅಭಿಷೇಕ್ನ ಇವರು ನಾಮಿನೇಟ್ ಮಾಡ್ತಾರೆ. ಈಶಾಗೆ ಕೊಡ್ತಕ್ಕಂಥ ಕಾರಣ ಮೆಂಟಲಿ ಇವರು ಸ್ಟ್ರಾಂಗ್ ಇದ್ದಾರೆ, ಬಟ್ ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಇವರು ಅಂತೇಳಿ ಒಂದು ರೀಸನ್ ಕೊಡ್ತಾರೆ. ಲಾಸ್ಟ್ ಟಾಸ್ಕ್ ಅಲ್ಲಿ ಇವರು ಸೋತರು ಒಂದು ಹಗ್ಗ ಎಳೆಯುವ ಆಟದಲ್ಲಿ. ಸೊ ಹಾಗಾಗಿ ಇವರು ವೀಕ್ ಇದ್ದಾರೆ, ಅದಕ್ಕೋಸ್ಕರ ನಾನು ಇವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಿಳಿಸ್ತಾರೆ. ಸೊ ಅದೇ ರೀತಿಯಾಗಿ ಅಭಿಷೇಕ್ ಅವ್ರನ್ನ ಸಹಿತ ಇವರು ತುಂಬಾನೇ ನರ್ವಸ್ ಆಗ್ತಾರೆ ಗೇಮ್ ಆಡ್ಬೇಕಾದ್ರೆ, ಹಾಗೇನೆ ಮಾತಾಡ್ತಿರ್ಬೇಕಾದ್ರೆ ಅಂತ ಹೇಳಿ ತಿಳಿಸ್ತಾರೆ. ಸೊ ಈ ಒಂದು ವಿಷಯನ ಡಿಪೆಂಡ್ ಮಾಡ್ಕೊಂಡಿರ್ತಕ್ಕಂಥವ್ರು ಇಶಾ ಅವರು ಏನು ಹೇಳ್ತಾರೆ ಅನ್ನೊಂದು ವಿಚಾರಕ್ಕೆ ಬರೋದಾದ್ರೆ, ನನಗೆ ಆಟ ಆಡೋಕ್ಕೆ ಚಾನ್ಸ್ ಸಿಕ್ಕೇ ಇಲ್ಲ, ಅದೇಗೆ ನೀವು ನನ್ನ ಸ್ಟ್ರೆಂತ್ನ ನೀವು ಹೇಗೆ ನೀವು ಜಡ್ಜ್ ಮಾಡ್ತೀರಾ ಅಂತ ಹೇಳಿ ಪ್ರತ್ಯುತ್ತರ ಕೊಡ್ತಾಳೆ ಇಶಾ ಅವರು. ಶ್ರೇಯಸ್ ಅವರು ಸಹಿತ ಕಿರಣ್ ಶಾಸ್ತ್ರಿ ಅವರು ಪ್ರಿಯಾಂಕ್ ಅವರಿಗೆ ಹೆಲ್ಪ್ ಮಾಡಿದ್ರು, ಅದಕ್ಕೋಸ್ಕರ ನಾನು ಸೋತೆ, ಇಲ್ದಿನಪ್ಪ ನಾನು ಸಹ ಗೆಲ್ತಾ ಇದ್ದೆ ಅಂತ ಹೇಳಿ ತಿಳಿಸ್ತಾರೆ. ಅಭಿಷೇಕ್ ಅವರು ಸಹ ಹೇಳ್ತಾರೆ, ನಾನು ಬಲ ಏನನ್ನ ಹೊಡೆಯೋದಿಲ್ಲ, ಸ್ಟ್ರೆಂತ್ ಇರೋರ್ನ ಹೊಡಿತೀನಿ ಅಂತೇಳಿ ಅಭಿಷೇಕ್ ಅವರು ತಿಳಿಸ್ತಾರೆ. ಇವರ ವಾದ ವಿವಾದಗಳನ್ನ ಆಲಿಸಿದ ನಂತರ ಜಡ್ಜಸ್ಗಳು ಏನ್ ಮಾಡ್ತಾರೆ, ಇಶಾ ಅವ್ರನ್ನ ಸೇವ್ ಮಾಡಿ ಕೇಸಿ ಕುಚಿಕು ಫ್ರೆಂಡ್ಸ್ ಗಳಾಗಿರ್ತಕ್ಕಂಥವ್ರು ಅಭಿಷೇಕ್ ಮತ್ತು ಶ್ರೇಯಸ್ ಅವರಿಗೆ ಪೈಪೋಟಿ ಬಿಡ್ತಾರೆ, ಜಿದ್ದಿ ಬಿಡ್ತಾರೆ. ಸೊ ಇವರಿಬ್ರು ವಾದ ವಿವಾದ ಮಾಡ್ತಿರ್ಬೇಕಾದ್ರೆ ವಿನಯ್ ಗೌಡ ಅವರಿಗೆ BP ರೈಸ್ ಆಗುತ್ತೆ ಇವರ ಒಂದು ವಾದ ವಿವಾದಗಳನ್ನ ಕೇಳಿದ ನಂತರ. ಇಬ್ರು ಸ್ಟೇಜ್ ಇಂದ ಗೆಟ್ ಔಟ್ ಆಗಿ ಅಂತೇಳಿ ಹೇಳ್ಬಿಡ್ತಾರೆ. ಸೊ ಆಗ ಈ ಶ್ರೇಯಸ್ ಅವರಿಗೆ BP ಇನ್ನಷ್ಟು ರೈಸ್ ಆಗುತ್ತೆ, ಗೆಟ್ ಔಟ್ ಅನ್ನೋ ಪದನ ಬಳಸೋ ಹಾಗಿಲ್ಲ ಅಂತ ಹೇಳಿ ವಾರ್ನ್ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲಿ ತಪ್ಪು ಯಾರ್ದು ಅಂತ ಸ್ವಲ್ಪ ನೋಡೋಣ. ಕುಚಿಕು ಫ್ರೆಂಡ್ಸ್ ಏನಿದ್ದಾರೆ ಇವರು ವಾದ ಪ್ರತಿವಾದ ಮಾಡ್ತಾರೆ, ಜಡ್ಜಸ್ಗಳಿಗೆ ಇಷ್ಟ ಆಗೋದಿಲ್ಲ. ಅಟ್ಲೀಸ್ಟ್ ಅಭಿಷೇಕ್ ಅವರಿಗಾದರೂ ಚಾನ್ಸ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಶ್ರೇಯಸ್ ಅವರು. ಈ ಗಣಿತಶಾಸ್ತ್ರದ ಪಿತಾಮಹ ಆಗಿರ್ತಕ್ಕಂಥ ವಿನಯ್ ಗೌಡ ಅವರು ಶ್ರೇಯಸ್ ಅವರಿಗೆ ಗೆಟ್ ಔಟ್ ಅಂತ ಹೇಳ್ತಾರೆ. ಇದು ಶ್ರೇಯಸ್ ಅವರಿಗೆ ಕೋಪ ನೆತ್ತಿಗೆ ಇರುತ್ತೆ, ನೀವು ಹಾಗೆಲ್ಲ ಹೇಳೋ ಹಂಗಿಲ್ಲ, ಗೆಟ್ ಔಟ್ ಅನ್ನೋದು ಪದವನ್ನು ಯೂಸ್ ಮಾಡೋ ಹಾಗಿಲ್ಲ ಪ್ರತಿವಾದ ಮಾಡ್ತಾರೆ ಶ್ರೇಯಸ್ ಅವರು. ನನ್ನ ಪ್ರಕಾರ ಹೇಳೋದಾದ್ರೆ ಗೆಟ್ ಔಟ್ ಅನ್ನೋ ಪದ ಅನ್ನೋದಕ್ಕೆ ಇವರಿಗೆ ಆ ಅಧಿಕಾರನೇ ಇಲ್ಲ. ತಮ್ಮ ಕೆಲಸ ಏನು, ಸ್ಪರ್ಧಿಗಳನ್ನ ಆಯ್ಕೆ ಮಾಡೋದು, ಹಾಗೇನೆ ರಿಜೆಕ್ಟ್ ಮಾಡೋದು, ಅಷ್ಟು ಮಾತ್ರ ಮಾಡ್ಬೇಕು ಇವರು. ಅದು ಬಿಟ್ಟು ತಿಕ್ಲು ತರ ಬಂದಿರೋ ಸ್ಪರ್ಧಿಗಳ ಜೊತೆ ರೇಗಾಡಿದ್ರೆ ಹೇಗೆ, ಇದು ಸರಿ ಕಾಣಿಸೋದಿಲ್ಲ ಪ್ರೇಕ್ಷಕರಿಗೆ. ಮೊನ್ನೆನೂ ಹಿಂಗೆ ಆಯ್ತು, ಆ ಸಂದೇಗೌಡ ಅವರಿಗೂ ಸಹ ಹಿಂಗೆ ರೇಗಿಸಿದ್ರು ಸ್ಟೇಜ್ ಇಂದ ಹೊರಗಡೆ ಹೋಗ್ತಿರ್ಬೇಕಾದ್ರೆ, ಬಾಗಿಲು ತೆಗಿರಿ ಬಿಗ್ ಬಾಸ್ ಅಂತ. ಪಾಪ ಹುಡುಗಿ ಸುಮ್ಮನೆ ಹೋದ್ರು. ಬೇರೆ ಯಾರಾದರೂ ಆಗಿದ್ರೆ ಒಂದೆರಡು ಟಿಪ್ಸ್ ಕೊಟ್ಟು ಹೋಗಿರೋರು ಈ ವಿನಯ್ಗೆ. ಇವರು ಸ್ಟ್ರಾಂಗ್ ಇರೋರ್ನ ಕಂಟೆಸ್ಟೆಂಟ್ ಗಳನ್ನ ರಿಜೆಕ್ಟ್ ಮಾಡಿ ವೀಕ್ ಇರೋ ಕಂಟೆಸ್ಟೆಂಟ್ ಗಳನ್ನ ಆಯ್ಕೆ ಮಾಡಿಕೊಂಡು ತೊಂಗಿ ಊದ್ತವ್ರೆ ಈ ಜಡ್ಜಸ್ಗಳು. ಇಲ್ಲಿ ಇವಾಗ ದಿನೇ ಅತಿ ಆಗ್ತಾ ಇದೆ ಈ ಜಡ್ಜಸ್ಗಳ ರೋದನೆಗಳು. ನಿನ್ನೆ ಎಪಿಸೋಡಲ್ಲಿ ಹೇಮಲತಾಗೆ ಸರಿಯಾಗಿ ಗೇಮ್ ಅರ್ಥನೇ ಆಗಲಿಲ್ಲ ಅಂತೇಳಿ ಎಲ್ಲರೂ ಸೇರ್ಕೊಂಡು ಕ್ಲಾಸ್ ತಗೊಂಡ್ರು. ಹಂಗೇನೆ ಇವತ್ತು ಈ ರಾಜೀವ್ ಗೋಂಡಿ ಅವರಿಗೆ ಸಹ ಇವತ್ತು ಸರಿಯಾಗಿ ಮಾತಾಡಲಿಲ್ಲ ಸಹ ಇವರು. ಆದ್ರೂ ಈ ಜಡ್ಜಸ್ಗಳು ಏನು ಹೇಳಲೇ ಇಲ್ಲ. ಹೇಮಲತಾಗೆ ಆದ್ರೆ ಹಂಗೆ, ರಾಜೀವ್ ಗೋಂಡಿ ಅವರಿಗಾದ್ರೆ ಹಿಂಗ. ಸೊ ನಿಮ್ಮ ಪ್ರಕಾರ ಯಾರು ತಪ್ಪು ಯಾರು ಸರಿ ಅನ್ನೋದನ್ನ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಈ ಬಗ್ಗೆ. ಆಲ್ರೈಟ್, ಮುಂದಕ್ಕೆ ಹೋಗೋಣ. ಈ ಒಂದು ಎಪಿಸೋಡ್ ಬಗ್ಗೆ ಸ್ವಲ್ಪ ಕಂಟಿನ್ಯೂ ಮಾಡ್ಕೊಂತ ಹೋಗೋಣ. ಸೊ ಇದಾದ ನಂತರ ಬರ್ತಕ್ಕಂಥದ್ದೇ ಸ್ಪರ್ಧಿಗಳು ಬಾಲ್ನ ತಳ್ಕೊಂಡೋಗಿ ವಿಕೆಟ್ನ ಉರುಳಿಸಬೇಕಾಗುತ್ತೆ ಈ ಒಂದು ಗೇಮಲ್ಲಿ. ಸೊ ಗೆದ್ದವರಿಗೆ ಒಂದು ಪಾಯಿಂಟ್ ಸಿಗುತ್ತೆ, ಸೋತವ್ರಿಗೆ ಏನೂ ಇರೋದಿಲ್ಲ. ಈ ಗೇಮ್ನ ಆಡೋಕೆ ಕಿರಣ್ ಶಾಸ್ತ್ರಿ ತಂಡದವರು ಮತ್ತು ಪೂರ್ಣಿಮಾ ತಂಡದವರು ಬರ್ತಾರೆ. ಆ ಕಡೆ ತಂಡದಿಂದ ಇಬ್ರು, ಈ ಕಡೆ ತಂಡದಿಂದ ಇಬ್ರು ಆಡಬೇಕಾಗತ್ತೆ. ಸೊ ಆಡೋರು ಯಾರು ಈ ಗೇಮ್ನ ಅನ್ನೋದೇ ಯಕ್ಷ ಪ್ರಶ್ನೆ. ವಾದ ವಿವಾದಗಳಾದ ನಂತರ ಕಿರಣ ಶಾಸ್ತ್ರಿ ಅವರ ತಂಡದಿಂದ ಕಿರಣ ಶಾಸ್ತ್ರಿ ಮತ್ತು ಡಾಕ್ಟರ್ ಸ್ನೇಹ ಆಡಬೇಕು ಅಂತ ರೆಡಿ ಆಗ್ತಾವ್ರೆ. ಈ ಕಡೆ ದೀಪಕ್ ಮತ್ತು ಮಂಜು ಅವರು ಆಟ ಆಡಬೇಕು ಅಂತ ಸಿದ್ಧರಾಗ್ತಾರೆ. ಕಿರಣ ಅವರ ತಂಡದಲ್ಲಿ ಸ್ನೇಹ ಗೌಡ ಅವರು, ಕಿರಣ ಶಾಸ್ತ್ರಿ ಅವರ ತಂಡದಲ್ಲಿ ಸ್ನೇಹ ಗೌಡ ಅವರು ಬದಲು ಚರಣ್ ಶೆಟ್ಟಿ ಅವರು ಆಟ ಆಡಿದ್ರೆ ಆಟ ಇನ್ನೂ ಸ್ಟ್ರಾಂಗ್ ಆಗಿರೋದು. ಬಟ್ ಹಾಗೆ ಆಗ್ಲಿಲ್ಲ. ಈ ಕುಮಾರಿ ಬರೀ ತನ್ನ ಕಷ್ಟನ ಹೇಳಿಕೊಂಡು ಬಿಗ್ ಬಾಸ್ ಮನೆಗೆ ಹೋಗೋ ಪ್ಲಾನ್ ಏನಾದರೂ ಮಾಡಿದ್ದಾಳೋ ಏನೋ. ನಾನು ಕೂಡ ಆಟ ಆಡ್ತೀನಿ, ನನಗೂ ಒಂದು ಚಾನ್ಸ್ ಕೊಡಿ ಅಂತ ವಾಯ್ಸ್ನ ರೈಸ್ ಕೂಡ ಮಾಡಲಿಲ್ಲ ಅನ್ನೋದೇ ವಿಪರ್ಯಾಸ. ಈ ಗೇಮ್ ಅಂತೂ ಸಖತ್ತಾಗಿತ್ತು. ಎರಡು ತಂಡಗಳು ಭರ್ಜರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಈ ಗೇಮಲ್ಲಿ ಪೂರ್ಣಿಮಾ ತಂಡದವರು ಗೆಲ್ತಾರೆ. ಇನ್ನು ಎರಡನೇ ಗೇಮ್ ಆರಂಭವಾಗುತ್ತೆ. ಈ ಗೇಮ್ನ ಬಾಲ್ನ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಬಾಕ್ಸ್ ಒಳಗೆ ಹಾಕ್ಬೇಕಾಗತ್ತೆ ಆ ಬಾಲ್ನ.
ಈ ಗೇಮ್ನ ಆಡೋರು ಇಬ್ರು, ಪ್ರತಿ ತಂಡದಿಂದ ಇಬ್ಬರು ಆಡಬೇಕಾಗುತ್ತೆ. ರಾಜೀವ್ ತಂಡದಿಂದ ಯಾರು ಆಡಬೇಕು, ಹಾಗೇನೆ ಲಕ್ಷ್ಮೀಗೌಡ ಅವರ ತಂಡದಿಂದ ಯಾರು ಆಡಬೇಕು ಅನ್ನೋದೇ ಯಕ್ಷ ಪ್ರಶ್ನೆ. ಇವರುಗಳ ತಂಡಗಳ ನಡುವೆ ಒಂದಿಷ್ಟು ವಾದ ವಿವಾದಗಳಾದ ನಂತರ ರಾಜೀವ್ ತಂಡದಿಂದ ಧನುಷ್ ಮತ್ತು ಈಶೆ ಅವರು ಆಡಬೇಕು ಅಂತ ನಿರ್ಧಾರ ಆಗುತ್ತೆ. ಆಮೇಲೆ ಲಕ್ಷ್ಮೀಗೌಡ ಅವರ ತಂಡದಿಂದ ಲಿಖಿತ್ ಮತ್ತು ಪ್ರಿಯಾಂಕಾ ಅವರು ಆಡಬೇಕು ಅಂತ ನಿರ್ಧಾರ ಆಗುತ್ತೆ. ಈ 4 ಜನರು ಆಟ ಆಡ್ತಾರೆ. ಈ ರಾಜೀವ್ ಗೋಂಡಿ ತಂಡದವರು ಮೊದಲು ತುಂಬ ಮುಂದೆ ಇದ್ದರು ಈ ಒಂದು ಗೇಮಲ್ಲಿ. ಬರ್ತಾ 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 ಟೂಸ್ ಪಟಾಕಿಗಳಾಗಿಬಿಟ್ರು. ಈ ಗೇಮ್ನ ಗೆದ್ದಿದ್ದು ಲಕ್ಷ್ಮೀ ತಂಡದವರು, ಅಂದರೆ ಲಿಖಿತ್ ಮತ್ತು ಪ್ರಿಯಾಂಕಾ ಅವರು ಮುಂದಿನ ಹಂತಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.